ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಹೇಳುತ್ತಾ, ಮತ್ತೊಂದು ಸರ್ತಿ ದೇವರು ನಮ್ಮನ್ನು ಈ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಒಬ್ಬರನ್ನೊಬ್ಬರು ಭೇಟಿಯಾಗುವಂಥ ಸೌಭಾಗ್ಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಒಳ್ಳೆಯ ಆಲೋಚನೆಯೊಂದಿಗೆ ದೇವರು ಇವತ್ತು ಒಬ್ಬರನ್ನೊಬ್ಬರು ಭೇಟಿಯಾಗುವ ಸಂದರ್ಭ ದೇವರು ದಿನದಿಂದ ದಿನಕ್ಕೆ ನಮ್ಮನ್ನು ಒದಗಿಸಿಕೊಡ್ತಾ ಇದ್ದಾರೆ. ಮನುಷ್ಯರೆಲ್ಲರೂ ದೇವರು ಇದ್ದಾನೆ, ಆತನಲ್ಲಿ ನಾವು ಭಯಭಕ್ತಿಯಿಂದಿರಬೇಕು. ಭಯ, ಭಕ್ತಿ, ವಿಶ್ವಾಸ ದೇವರ ಮೇಲಿರಬೇಕು. ಪೂಜಿಸಬೇಕು, ನಮಿಸಬೇಕು, ವಂದಿಸಬೇಕು, ಪ್ರಾರ್ಥಿಸಬೇಕು. ದೇವರ ಮೇಲೆ ನಮಗೆ ವಿಶ್ವಾಸ ಬೇಕು ಎಂಬುದಾಗಿ ಎಷ್ಟೋ ಜನರು ಹೇಳುತ್ತಾರೆ. ಮತ್ತು ನಮಗೂ ಸಹ ದೇವರ ಮೇಲೆ ಭಕ್ತಿ ಇದೆ, ಭಯ ಇದೆ, ದೇವರಿದ್ದಾನೆ ಎಂಬುದಾಗಿ ನೆನೆಸಿಕೊಂಡು ನಾವು ದಿನನಿತ್ಯ ಪೂಜಿಸ್ತೇವೆ ಮತ್ತು ಪ್ರಾರ್ಥಿಸ್ತೇವೆ. ಕೀರ್ತನೆಗಾರನು ಸತ್ಯವೇದದಲ್ಲಿ 34ನೇ ಅಧ್ಯಾಯದ ಅದರಲ್ಲಿ 9ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದೇವರಲ್ಲಿ ಭಯಭಕ್ತಿ ಉಳ್ಳ ಜನರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಕೊರತೆ ಅಂದಾಗ ಮನುಷ್ಯನಿಗೆ ಬಹಳ ಕೊರತೆಗಳಿದ್ದಾವೆ. ಆರ್ಥಿಕವಾಗಿ ಕೊರತೆಗಳಿವೆ, ಆರೋಗ್ಯಕರವಾದಂಥ ಕೊರತೆಗಳಿವೆ, ಕುಟುಂಬದಲ್ಲಿ ಕೊರತೆ ಇದೆ, ಜೀವನದಲ್ಲಿ ಒಂದಿಲ್ಲ ಒಂದು ಕೊರತೆಗಳನ್ನು ಇದ್ದಾವೆ. ಆದರೆ ದೇವರು ಮನುಷ್ಯನನ್ನ ರೂಪಿಸಿದಕ್ಕಾಗಿ, ಮನುಷ್ಯನನ್ನ ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಿದ್ದಕ್ಕಾಗಿ ಈ ಮನುಷ್ಯನಿಗೆ ದೇವರು ತಂದೆಯಾಗಿದ್ದಾನೆ, ಸಹಾಯಕನಾಗಿದ್ದಾನೆ ಮತ್ತು ಕರುಣೆ ತೋರುವ ದೇವರಾಗಿದ್ದಾನೆ. ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿ ಭೂಮಿಗೆ ತಂದು ನಮ್ಮನ್ನು ಸಾಕಿ ಸಲುವಂತ ದೇವರಿದ್ದಾನೆ. ಆ ದೇವರು ಹೇಳ್ತಾರೆ, ಆತನಲ್ಲಿ ನಾವು ಭಯಭಕ್ತಿಯಿಂದಿರುವಾಗ ಆತನು ಕೃಪೆ ತೋರಿಸ್ತಾನೆ, ಕರುಣೆ ತೋರಿಸ್ತಾನೆ, ಸಹಾಯ ಮಾಡುತ್ತಾನೆ ಮತ್ತು ಆತನು ಕೈ ಬಿಡುವುದಿಲ್ಲ ಅಂಥೇಳಿ ವಚನಗಳಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಕೀರ್ತನೆ ಇದೆ 34ನೇ ಅಧ್ಯಾಯದ 10ನೇ ವಚನದಲ್ಲಿ ಹೇಳ್ತದೆ: ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆಯೂ ಇರುವುದಿಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ವೇದವಾಕ್ಯದಲ್ಲಿ ನಾವು ನೋಡ್ತೇವೆ. ಸಹೋದರ ಸಹೋದರಿ, ಪ್ರಾಯದ ಸಿಂಹ ಪ್ರತಿ ಸಾಯಂಕಾಲ ಅದನ್ನು ಬೇಟೆ ಆಡುವುದಕ್ಕೆ ತಯಾರಾಗ್ತದೆ. ರಾತ್ರಿ ಜಾವದಿಂದ ಮುಂಜಾನೆ ನಸುಕಿನ ವೇಳೆವರೆಗೂ ಅದು ತನ್ನ ಬೇಟೆಗೋಸ್ಕರವಾಗಿ ಹೋಗ್ತದೆ. ಅದು ಬಹಳ ಬಲಿಷ್ಠವಾದಂಥದ್ದು. ಪ್ರಾಯದ ಈ ಸಿಂಹ ಬೇಟೆಗಾಗಿ ಹೊರಡುವಾಗ ಒಂದು ಸರಿ ಅಟ್ಯಾಕ್ ಮಾಡುವುದಕ್ಕಾಗಿ ಸಿದ್ಧವಾದರೆ ಅದನ್ನು ಹಿಡಿಯೋ ತನಕ ಅದನ್ನು ಬಿಡುವುದಿಲ್ಲ. ಇಂಥ ಪ್ರಾಣಿಗೆ ಆಹಾರ ಒಂದು ಸರಿ ಸಿಗದೇ ಇರಬಹುದು, ಅದನ್ನು ದೊರಕದೇ ಇರಬಹುದು, ಆದರೆ ದೇವರನ್ನು ಹುಡುಕುವವರಿಗೂ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕೊರತೆನೇ ಇಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 34ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳ್ತದೆ: ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ ಎಂಬುದಾಗಿ. ಸಹೋದರ ಹಾಗೂ ಸಹೋದರಿ, ದೇವರಲ್ಲಿ ಭಯಭಕ್ತಿ ಉಳ್ಳಾಗ, ದೇವರ ಮೇಲೆ ವಿಶ್ವಾಸವಿಟ್ಟು ನಾವು ಕೆಲಸ ಮಾಡುವಾಗ, ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಗೌರವ ಉಳ್ಳವರಾಗಿ ನಾವು ಕೆಲಸ ಮಾಡುವಾಗ ನಮಗೆ ಕೊರತೆ ಇರುವುದಿಲ್ಲ, ಕಡಿಮೆಯಾಗುವುದಿಲ್ಲ. ದೇವರ ಅಭಿವೃದ್ಧಿ ಮಾಡ್ಕೊತ ಬರ್ತಾನೆ. ಮತ್ತು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯುವಾಗ ನಮ್ಮನ್ನು ಕಾಯುವುದಕ್ಕೆ, ನಮ್ಮನ್ನು ಕಾಪಾಡುವುದಕ್ಕೆ, ನಮ್ಮನ್ನು ರಕ್ಷಿಸುವುದಕ್ಕೆ, ಹೋಗುವಾಗ ಬರುವಾಗ ಜೊತೆಲಿರುವುದಕ್ಕೆ ದೇವರು ತನ್ನ ದೂತರನ್ನ ಕಳಿಸಿಕೊಡ್ತಾನೆ ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಿಮಗ ಭಕ್ತಿ ಇರಬಹುದು, ದೇವರ ಮೇಲೆ ಭಯ ಇರಬಹುದು, ಇಲ್ಲದೆ ಇರಬಹುದು. ಆದರೆ ನಾವು ದೇವರಲ್ಲಿ ಭಕ್ತಿ ಮತ್ತು ಭಯದಿಂದ ನಾವು ನಡೆದುಕೊಳ್ಳುವಾಗ ದೇವರು ನಮ್ಗೆ ಸಹಾಯ ಮಾಡುವವರಾಗಿದ್ದಾರೆ. ಎಷ್ಟೋ ಜನರಿಗೆ ಭಯ ಭಕ್ತಿ ಅಂದ್ರೆ ಅರ್ಥ ಆಗೋದಿಲ್ಲ. ಕೆಲವರಿಗೆ ಹಣೆ ಬರಹದಲ್ಲಿ ಇದ್ದ ಹಾಗೆ ಅಥವಾ ಬರೆದ ಹಾಗೆ ನಡೆಯುತ್ತದೆ ಅಂತ ಹೇಳ್ತಾರೆ. ನನ್ನ ಸಹೋದರ ಸಹೋದರಿ, ಹಣೆ ಬರಹವನ್ನ ಬರೆಯುವಾತನು ದೇವರಾಗಿದ್ದಾನೆ. ಜೀವಿತವನ್ನ ಮಾರ್ಪಡಿಸುವವನು
ದೇವರಾಗಿದ್ದಾನೆ. ಆತನು ನಾವು ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮ ಮೊದಲನೇ ದಿನ ಕೊನೆಯ ದಿನವನ್ನ ಬರೆದಿದ್ದಾರೆ. ಈ ಕಷ್ಟದ ದಿನಗಳನ್ನ ಬರುವಾಗ ದೇವರನ್ನ ಕರೆಯುವಾಗ ಆತನು ಸಹಾಯ ಮಾಡುವುದಾಗಿದ್ದಾರೆ. ಕೀರ್ತನೆ ಅದರಲ್ಲಿ 50ನೇ ಅಧ್ಯಾಯದ 15ನೇ ವಚನದಲ್ಲಿ 14ನೇ ವಚನದಿಂದ 15ನೇ ವಚನದಲ್ಲಿ ನಾವು ನೋಡ್ತೇವೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಡಿರಿ, ನಾನು ಬಿಡಿಸ್ತೇನೆ, ಆಗ ನೀವು ನನ್ನನ್ನ ಕೊಂಡಾಡುವಿರಿ ಎಂಬುದಾಗಿ. ನಿಮ್ಗೆ ಕಷ್ಟ ಬರುವುದು ಸಹಜ. ಕಷ್ಟಗಳು ಬರ್ತವೆ. ನಮಗೆ ಡ್ಯೂಟಿಗೆ ಹೋಗುವಲ್ಲಿ, ಕೆಲಸಕ್ಕೆ ಹೋಗುವಲ್ಲಿ, ಮನೆಯಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ಮತ್ತು ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ. ಉದಾಹರಣೆಗಾಗಿ ನೀನು ಯಾವ ಕೆಲಸದಲ್ಲಿರ್ತೀಯೋ, ಯಾವ ಸಂಘ ಸಂಸ್ಥೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತೀಯೋ, ಅಲ್ಲಿರುವಂಥ ಅಧಿಕಾರಿಗಳ ಮಧ್ಯದಲ್ಲಿ ನೀನು ಯಥಾರ್ಥವಾಗಿ ಮಾಡಿದರೂ ನಿನ್ನ ಮೇಲೆ ಏನಾದರೂ ದೂರನ್ನ ಹೇಳಿ ನಿನಗೆ ಸಮಸ್ಯೆನ ಮಾಡಬಹುದು. ಅಥವಾ ನೀನು ಬಿದ್ದು ಎದ್ದು ಅನೇಕ ಕಷ್ಟಗಳಿರಬಹುದು, ಅಥವಾ ಬಡತನದ ಕಷ್ಟಗಳಿರಬಹುದು, ದುಃಖಕರವಾಗಿ ನೀನು ಕಷ್ಟಕ್ಕೆ ಒಳಗಾಗಿರಬಹುದು, ಅಥವಾ ಜನರು ನಿನ್ನನ್ನು ಮನನೊಯಿಸಿ ಮಾತನಾಡಬಹುದು, ಅಥವಾ ನಿನ್ನ ಜೀವಿತದಲ್ಲಿ ನಿನ್ನ ಬಲಹೀನತೆಯನ್ನು ನೋಡಿ ಎತ್ತಿ ಹಿಡಿದು ನಿನ್ನನ್ನು ಟಿಂಗಲ್ ಮಾಡಬಹುದು, ಅಥವಾ ನಿನಗೆ ನೋಡಿ ಕಾಮಿಡಿಯನ್ನ ಮಾಡಬಹುದು. ನೀನು ಇಂಥವನು ಅಂಥವನು, ಅಂಥವ್ರು ಇಂಥವ್ರು ಎಂಬುದಾಗಿ ಭಯಪಡಬೇಡ ಸಹೋದರ ಸಹೋದರಿ. ದೇವರು ನಿನಗೆ ಉದ್ಧಾರ ಮಾಡುವುದಕ್ಕಿದ್ದಾರೆ, ಸಹಾಯ ಮಾಡುವುದಕ್ಕಿದ್ದಾರೆ. ಬಿದ್ದವರನ್ನ ಎತ್ತಿ ಸಿಂಹಾಸನದ ಮೇಲೆ ಕೂಡಿಸುವ ದೇವರಾಗಿದ್ದಾರೆ. ವಚನದಲ್ಲಿ ಹೇಳ್ತದೆ, ತಿಪ್ಪೆಯಲ್ಲಿ ಬಿದ್ದವರನ್ನ ಸಿಂಹಾಸನದ ಮೇಲೆ ಕುರುಳಿಸುವವನು ದೇವರಾಗಿದ್ದಾನೆ ಎಂಬುದಾಗಿ. ನಿನ್ನ ದೇವರು, ನಿನ್ನ ರಕ್ಷಕನು ನಿನ್ನನ್ನು ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ನೀನು ಬಿದ್ದಿದ್ದೀನಿ ಅಥವಾ ಸೋತಿದ್ದೀನಿ, ಬಿದ್ದೋಗಿದ್ದೀನಿ ಎಂಬುದಾಗಿ ಹೆದರಬೇಡ. ಇತ್ತೀಚೆಗೆ ನಮ್ಮ ಸಹೋದರರು, ಅನೇಕ ಸಹೋದರಿ ಹೇಳ್ತಾ ಇದ್ರು, ಸರ್ ನಾನು ಈ ವರ್ಷ ಫೇಲ್ ಆಗಿದ್ದೇನೆ ಎಂಬುದಾಗಿ. 10ರಲ್ಲಿ 3 ಜನರಷ್ಟು ಫೇಲ್ ಆಗಿರುವಂಥದ್ದನ್ನು ನಾನು ಕೇಳಿದ್ದೇನೆ. ಎಷ್ಟೋ ಜನರು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ, ನಾನು ಮತ್ತೆ ಕಟ್ತಾ ಇದ್ದೀನಿ, ಪಾಸ್ ಆಗಬೇಕು ಎಂಬುದಾಗಿ. ಎಷ್ಟೋ ಜನರು ಅಳ್ತಾ ಇದ್ರು, ದುಃಖ ಪಡ್ತಾ ಇದ್ರು. ನಾನು ಧೈರ್ಯ ಕೊಡ್ತೇನೆ, ಯಾವನಿಗಾದರೂ ಯಾವಳಿಗಾದರೂ ಜ್ಞಾನ ಕಡಿಮೆಯಾಗಿದ್ದಾರೆ ಅವರು ದೇವರ ಹತ್ರ ಕೇಳಿಕೊಳ್ಳಲಿ. ದೇವರು ಹಂಗಿಸದೆ ಉದ್ಧಾರ ಮನಸ್ಸಿನಿಂದ ಜ್ಞಾನ ಕೊಡುವನು ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದ 5ನೇ ವಚನದಲ್ಲಿ ಪ್ರಿಯರೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಹತ್ತಿರ ಕೇಳಿಕೊಳ್ಳುವಾಗ ದೇವರು ಜ್ಞಾನ ಕೊಡ್ತಾನೆ, ದೇವರು ಸಹಾಯ ಮಾಡ್ತಾನೆ. ಮನುಷ್ಯನು ಮುಂಜಾನೆ ಎದ್ದ ತಕ್ಷಣ ಸ್ನಾನವನಾದ ಮೇಲೆ ದೇವರ ಕೋಣೆಯಲ್ಲಿ ಹೋಗಿಕೊಂಡು ಅವನು ಬೇಡಿಕೊಳ್ಳುವುದು ಏನು? ನಮಗೆ ಕೃಪೆ ಮಾಡು, ಈ ದಿನ ನಡೆಸು, ಈ ದಿನ ಕಾಪಾಡು ಎಂಬುದಾಗಿ. ಎಷ್ಟೋ ಜನರು ದೇವರ ಕೋಣೆಗೆ ಹೋಗ್ತಾರೆ, ದೇವರ ಆಲಯಕ್ಕೆ ಹೋಗ್ತಾರೆ. ನಿನ್ನ ಕೋಣೆ ಇದೆಯಾ? ದೇವರ ಕೋಣೆ? ನೀನು ಪ್ರಾರ್ಥನೆ ಮಾಡುವಂತ ಕೋಣೆ ಇದೆಯಾ? ನೀನು ಪ್ರಾರ್ಥನೆ ಮಾಡುವುದಕ್ಕೆ ಹೋಗ್ತೀಯ? ಸಹೋದರ ಸಹೋದರಿ, ನೀನು ಪೂಜೆ ಮಾಡುವಂತ ಸ್ಥಳ, ದೇವರನ್ನು ಆರಾಧನೆ ಮಾಡುವಂತ ಸ್ಥಳ, ದೇವರನ್ನು ವಂದಿಸುವಂತ ಸ್ಥಳ, ದೇವರ ಹತ್ರ ಹೋಗಿ ಕೃತಜ್ಞತೆ ಹೇಳುವಂತ ಸ್ಥಳ, ದೇವರ ಹತ್ರ ಕುಳಿತುಕೊಂಡು ಮಾತನಾಡುವಂತ ಸ್ಥಳ ನಿನ್ನ ಸ್ಥಳ ಇದೆಯಾ? ನೀನು ಹೋಗಿ ಕುಳಿತುಕೊಂಡು ಮಾತನಾಡ್ತೀಯ? ಆದರೆ ದೇವರು ಹೇಳ್ತಾರೆ, ನನ್ನ ಸಂಗಡ ಮಾತನಾಡುವುದಕ್ಕೆ ಯಾರಿದ್ದಾರೆ? ಯಾರು ನನ್ನನ್ನು ನೋಡುವುದಕ್ಕೆ ಬರ್ತಾ ಇದ್ದಾರೆ? ನನಗೆ ಭೇಟಿಯಾಗುವುದಕ್ಕೆ ಬರೋರಿದ್ದಾರೆ, ನನ್ನ ಸಂಗಡ ಮಾತನಾಡುವುದಕ್ಕಿದ್ದಾರೆ ಎಂಬುದಾಗಿ ದೇವರು ಸಹ ಹಂಬಲಿಸುವವನಾಗಿದ್ದಾನೆ. ಅದಕ್ಕೆ ಈ ಕೀರ್ತನೆಗಾರನು ಹೇಳ್ತಾನೆ, ಕಷ್ಟ ಕಾಲಗಳಲ್ಲಿ ಮೊರೆ ಇಡು ಎಂಬುದಾಗಿ. ನಿನಗೆ ಕಷ್ಟ ಇದ್ದರೆ ಖಂಡಿತವಾಗಿ ದೇವರನ್ನ ಕರಿಬಹುದು, ಖಂಡಿತವಾಗಿ ದೇವರಿಗೆ ಕರಿಬಹುದು. ಯಾಕಂದರೆ ನಿನ್ನನ್ನು ಉಂಟು ಮಾಡಿದ ಕರ್ತನಿದ್ದಾನೆ, ನಿನ್ನನ್ನು ಸೃಷ್ಟಿ ಮಾಡಿದಂಥ ಕರ್ತನು ನಿನಗಿದ್ದಾನೆ. ಕೈ ಬಿಡಲ್ಪಟ್ಟಿದೆಯಾ? ಎಲ್ಲರಿಂದ ತಳ್ಳಲ್ಪಟ್ಟಿದೆಯಾ? ಎಲ್ಲರಿಂದ ದೂರವಾಗಲ್ಪಟ್ಟಿದೆಯಾ ನಿನ್ನ ಜೀವನ? ದೇವರು ನಿನಗೆ ಹತ್ತಿರ ಮಾಡ್ತಾನೆ. ದೂರವಾದವರೆಲ್ಲ ಹತ್ತಿರ ಮಾಡುವುದಕ್ಕೆ ದೇವರಿದ್ದಾನೆ. ಒಡೆದು ಹೋದಂಥ ಮನಸ್ಸುಗಳನ್ನ ಸರಿ ಮಾಡುವುದಕ್ಕೆ ದೇವರಿದ್ದಾನೆ. ದೇವರ ಕರುಣೆ ತೋರಿಸ್ತಾನೆ. ದೇವರ ಕರುಣೆಗಾಗಿ ನೀನು ಬೇಡುವುದಾದರೆ ಆತನು ಕೊಟ್ಟು ನಡೆಸ್ತಾನೆ. ಇಲ್ಲವಾ ರೋಗದಲ್ಲಿ ಬಿದ್ದುಕೊಂಡು ಒದ್ದಾಡ್ತಾ ಸಂಕಷ್ಟದಲ್ಲಿರುವುದಾದರೆ ದೇವರ ವಾಕ್ಯ ಹೇಳ್ತದೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವರ ಸುತ್ತಲೂ ದೇವದೂತರು ದಂಡಿಳಿಸಿ ಕಾಪಾಡ್ತಾನೆ ಎಂಬುದಾಗಿ. ನಿನ್ನ ಸುತ್ತಮುತ್ತಲು ದೇವರ ದಂಡಿಲ್ವಾ? ದೇವರ ದಂಡು ಬರಬೇಕಾದರೆ ದೇವರಲ್ಲಿ ಭಯ ಮತ್ತು ಭಕ್ತಿ ಇಡುವುದಕ್ಕೆ ಪ್ರಾರಂಭ ಮಾಡು. ದೇವರ ಸಂಗಡ ಮಾತನಾಡುವುದಕ್ಕೆ ಸಮಯವನ್ನ ಇಟ್ಟುಕೋ. ದೇವರ ಹತ್ತಿರ ಬೇಡಿಕೊಳ್ಳುವುದಕ್ಕೆ ಸಮಯವನ್ನ ಬೇರ್ಪಡಿಸು. ನಾವು ಅನ್ಕೊಂಡ ಹಾಗೆ ನಾವು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಲ್ಲ, ದೇವರು ನಮ್ಮ ಜೀವಿತದಲ್ಲಿ ಹೇಗೆ ಮಾಡುವುದಕ್ಕಿದಾನೋ ಹಾಗೆ ನಾವು ಆಗುವುದಕ್ಕೆ ಸಾಧ್ಯ.
ದೇವರು ನಮ್ಮ ಜೀವಿತದಲ್ಲಿ ಏನೇನ್ ಮಾಡ್ಬೇಕಂತೇಳಿ ಬರೆದಿಟ್ಟಿದಾರೋ ಅದು ಆಗುವುದಕ್ಕೆ ಸಾಧ್ಯ. ಅದನ್ನ ತಿಳಿದುಕೊಂಡು ಅದಕ್ಕನುಗುಣವಾಗಿ ಜೀವಿಸುವುದಕ್ಕೆ ನೀನು ನಾನು ಪ್ರಯತ್ನ ಮಾಡುವುದಾದರೆ ದೇವರು ನಡೆಸ್ತಾರೆ. ಅದಕ್ಕೆ ಹೇಳ್ತಾರೆ, ಎಷ್ಟೋ ಜನರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಏನು ಬರೆಯಲ್ಪಟ್ಟಿದೆ, ನಿನ್ನ ಅಂಗೈ ಹಸ್ತದ ರೇಖೆಗಳಲ್ಲಿ ಏನು ಬರೆದಿದೆ, ನಿನ್ನ ಹಣೆ ಬರಹದಲ್ಲಿ ಏನು ಬರೆದಿದೆ, ನಿನ್ನ ಜೀವಿತದಲ್ಲಿ ಏನು ಬರೆದಿದೆ, ನಿನ್ನ ಜಾತಕದಲ್ಲಿ ಏನು ಬರೆದಿದೆ. ಏನು ಬರೆಯಲ್ಪಟ್ಟಿದೆ ಜಾತಕ? ನಿನ್ನ ಜಾತಕದ ಬಗ್ಗೆ ನಿನಗೆ ಗೊತ್ತಾ? ನೀನು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ಸನ್ನಿಧಾನದಲ್ಲಿ ವಿಜ್ಞಾಪನೆಯನ್ನು ಮಾಡುತ್ತಾ, ದೇವರೇ, ನನ್ನ ಜೀವಿತ ಅವಧಿಯಲ್ಲಿ ನಾನು ಏನು ಮಾಡ್ಬೇಕಂತೇಳಿ ನೀನು ಇಟ್ಟಿದ್ದಿ, ನಿನ್ನ ಚಿತ್ತ ನನ್ನ ಜೀವನದ ಮೇಲೆ ಏನಿದೆ, ನನ್ನ ಜೀವಿತದಲ್ಲಿ ನಾನು ಏನು ಮಾಡ್ಬೇಕಂತೇಳಿ ನೀನು ಸೃಷ್ಟಿ ಮಾಡಿದ್ದಿ, ನನಗೆ ತಿಳಿಸು ಕರ್ತನೆ, ನಾನು ಅದನ್ನು ಮಾಡ್ತೇನೆ ಎಂಬುದಾಗಿ. ಅಥವಾ ನಿನ್ನ ಆಸೆ ಪೂರೈಸ್ತೀನಿ ಅಂತ ದೇವರು ಹೇಳಿದ್ದಾರೆ. ನಿನ್ನ ಆಸೆ ದೇವರಿಗೆ ಹೇಳ್ತೀಯ, ನಿನ್ನ ಆಸೆಯನ್ನು ನಾನು ಈಡೇರಿಸ್ತೇನೆ, ನಿನ್ನ ಉದ್ದೇಶವನ್ನು ನಾನು ನೆರವೇರಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಿನ್ನ ಉದ್ದೇಶ ಏನಿದೆ? ನಿನ್ನ ದೇವರ ಮೇಲೆ ನಿನ್ನ ಭಕ್ತಿ ಹೇಗಿದೆ? ನೀನು ಪ್ರಾರ್ಥಿಸುವ ನಿನ್ನ ದೇವರು ನಿನ್ನನ್ನು ಕಾಪಾಡೋದಕ್ಕೆ ಶಕ್ತನೋ? ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತರು ನಿನ್ನನ್ನು ಕಾಯುವಂತ ಕಾವಲುಗಾರರಾಗಿದ್ದಾರೆ, ನಿನ್ನ ಹತ್ತಿರ ಇರುವುದಕ್ಕೆ ಇಷ್ಟಪಡುತ್ತಾರೆ. ದೇವರ ವಾಕ್ಯದಲ್ಲಿ ಕೀರ್ತನೆ ನಾವು ನೋಡ್ತೇವೆ, ಇಗೋ ದೇವರು ನಿನ್ನ ನೆರಳಿನಂತೆ ನಿನ್ನ ಸಂಗಡ ಇದ್ದಾರೆ, ನಿನ್ನ ಜೊತೆಯಲ್ಲಿ ಇರ್ತಾರೆ. ನೋಡಿ ದೇವರ ವಾಕ್ಯ ಹೇಗಿದೆ. ದೇವರು ನಮ್ಮ ಸಂಗಡ ಇರುವುದಕ್ಕೆ ಇಷ್ಟಪಡ್ತಾರೆ, ನಮ್ಮ ಜೊತೆ ಇರುವುದಕ್ಕೆ ಇಷ್ಟಪಡ್ತಾರೆ. ನಿನ್ನ ನನ್ನ ಸಂಗಡ ಇರುವುದಕ್ಕಾಗಿ ನಂಬು, ಕರ್ತನು ನನ್ನ ನೆರಳಿನಂತೆ ಇರ್ತಾನೆ, ನನ್ನ ನೆರಳಿನಂತೆ ನನ್ನ ಸಂಗಡ ಇರ್ತಾನೆ ಎಂಬುದಾಗಿ ನೀನು ನಂಬುವುದಾದರೆ ಅದು ಹಾಗೆ ಆಗುವುದು. ನಂಬಿಕೆ ಬಹಳ ಮುಖ್ಯ ಇದೆ. ದೇವರ ಹತ್ರ ಮಾತನಾಡೋದಕ್ಕೆ ಹೋಗಬೇಕು, ದೇವರ ಹತ್ತಿರ ನಾವು ಬೇಡಿಕೊಳ್ಳೋದಕ್ಕೆ ಹೋಗಬೇಕು. ದೇವರು ತನ್ನ ಅಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ದೂತರನ್ನು ದಂಡಿಳಿಸಿ ಕಾವಲುಗಾರನಾಗಿರುವವನಾಗಿದ್ದಾನೆ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತೀಯ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಚನದಲ್ಲಿ ಹೆಚ್ಚು ಕಡಿಮೆ ಹೀಗೆ ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಆತನ ನಾಮವಲ್ಲದೆ ಇನ್ಯಾವುದು ನಮಗೆ ರಕ್ಷಣೆ ಕೊಡುವುದಿಲ್ಲ. ಯೇಸು ಕ್ರಿಸ್ತರು ನಿನಗೆ ರಕ್ಷಣೆ ಕೊಡುವುದಕ್ಕಾಗಿ ಬಂದಿದ್ದಾರೆ. ಪಾಪದಿಂದ ರಕ್ಷಣೆ, ಶಾಪಗಳಿಂದ ರಕ್ಷಣೆ, ಸೈತಾನನ ಶಕ್ತಿಗಳಿಂದ ರಕ್ಷಣೆ, ಮಂತ್ರ ಕುತಂತ್ರಗಳಿಂದ ರಕ್ಷಣೆ. ನಿನಗೆ ದೇವರು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಮಾನವನಾಗಿ ಲೋಕಕ್ಕೆ ಬಂದರು. 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದರು. ಮನುಷ್ಯರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ನನಗೋಸ್ಕರ ನಮಗೋಸ್ಕರವಾಗಿ ಶಿಲ್ಬೆಯ ಮೇಲೆ ಜಡೆಯಲ್ಪಟ್ಟು ರಕ್ತವನ್ನು ಸುರಿಸಿದ್ದಾರೆ ಎಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಮ್ಮ ಪಾಪಗಳು ಪರಿಹಾರವಾಗ್ತವೆ ಮತ್ತು ದುಷ್ಟ ಶಕ್ತಿಯು ನಮ್ಮಿಂದ ಬಿಟ್ಟು ಹೋಗುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಿನಗೆ ಮಾಟ ಮಂತ್ರ ಕುತಂತ್ರದ ಭಯ ಇದೆಯಾ? ಅದರ ಅಂಜಿಕೆ ಇದೆಯಾ? ಅದರಿಂದ ಹೊರಗಡೆ ಬರುವುದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಆ ದುಷ್ಟ ಶಕ್ತಿಯಿಂದ ನಿನಗೆ ರಕ್ಷಣೆ ಕೊಡುತ್ತೇನೆ. ನಿನ್ನ ನಂಬಿಕೆ ನನ್ನ ಮೇಲಿರಲಿ, ನಿನ್ನ ಭಕ್ತಿ ನನ್ನ ಮೇಲಿರಲಿ. ನಾನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ಸೈತಾನನ ತಲೆಯನ್ನು ಜಜ್ಜುವುದಕ್ಕೆ ಈ ಲೋಕಕ್ಕೆ ನಾನು ಬಂದಿದ್ದೇನೆ. ಸೈತಾನನ ಶಕ್ತಿಯಿಂದ ಬಿಡಿಸುವುದಕ್ಕಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಈ ಧರಣಿಗೆ ಬರಬೇಕಾದರೆ ದುರಾತ್ಮನ ಕಾರ್ಯವನ್ನು ಅಡಗಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಇವತ್ತು ನೀನು ದುರಾತ್ಮ ಪೀಡಿತಕ್ಕೆ ಒಳಗಾಗಿದೆಯಾ? ಮಂತ್ರ ಕುತಂತ್ರಕ್ಕೆ ನೀನು ಒಳಗಾಗಿದೆಯಾ? ಬಿಡಿಸುವ ದೇವರು ಇದ್ದಾರೆ. ಅವರು ಖಂಡಿತವಾಗಿ ಬಿಡಿಸ್ತಾರೆ. ಎಲ್ಲರಿಗೂ ದೇವರು ಅನ್ನುವಂಥದ್ದು ನಮಗೆ ಗೊತ್ತು. ದೇವರು ಇದಾರ ಅಂತ ಹೇಳಕ್ ಗೊತ್ತು. ದೇವರು ಇದಾರ ಅನ್ನುವಂಥವರು ಅವರು ದೇವರ ಹತ್ತಿರ ಕೇಳಿಕೊಳ್ಳುವಾಗ ಖಂಡಿತವಾಗಿ ದೇವರು ರಕ್ಷಣೆ ಕೊಡ್ತಾರೆ. ನೀನು ನಂಬಿದಂತೆ ನಿನಗಾಗುವುದು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಈ ಮಾತುಗಳನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿ, ನಿನಗೆ ಈ ವಾಕ್ಯದ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇರುವುದಾದರೆ, ನಾನು ಹೇಳುವ ವಾಕ್ಯವನ್ನು ನೀನು ನಂಬ್ತೀಯಾ? ನಂಬುವುದಾದರೆ ಆ ದೇವರು ನಿನಗೆ ರಕ್ಷಣೆ ಕೊಡಲೆಂದು ಪ್ರಾರ್ಥಿಸ್ತೇನೆ ಮತ್ತು ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರು ನೀವು ಬದುಕಿರುವವರೆಗೂ ನಿಮ್ಮ ಸಂಗಡ ಇರಲೆಂದು ನಾನು ಹಾರೈಸ್ತೇನೆ. ಪ್ರೈಸ್ ದ ಲಾರ್ಡ್.